ಅತ್ತೆ ಎಲ್ಲ ಸರಿ ಹೋಗುತ್ತೆ, ದಯವಿಟ್ಟು ಸುಮ್ಮನೆ ಇರಿ. ಯಾಕೆ ಏನಾಯ್ತು ಇವಾಗ? ಲೋ, ಈ ಸಂಬಂಧ ಇಷ್ಟ ಇಲ್ಲ ಅಂತ ಕಣ ಅವಳಿಗೆ. ಬೇಡ. ಯಾಕೆ ಬೇಡ? ಎಲ್ಲದ ಅವಳು? ಹಾ ರೀ, ಹುಡುಗ ಅವಾಗ ಅವಾಗ ಡ್ರಿಂಕ್ಸ್ ಮಾಡ್ತಾನಂತೆ. ಯಾರು ಹೇಳಿದ್ದು? ಅವನೇ ಹೇಳಿದ್ನಂತ ಅವಳಿಗೆ. ಅಮ್ಮ, ಹುಡುಗ ನನಗೆ ಗೊತ್ತಿರೋನೆ, ಕುಡಿತಾನ ನಿಜ, ಆದ್ರೆ ಅವ್ನು ನಂಬೋದು ಕಣಮ್ಮ. ರೀ, ಇರೋ ಒಬ್ಳು ತಂಗಿನ ಹೋಗಿ ಹೋಗಿ ಆ ಕುಡ್ಕನಿಗೆ ಕೊಡದ? ದೀಪಾ, ಇವಾಗ ಅವ್ನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಆಮೇಲೆ ಸತ್ಯ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದೆ ನೀನು? ಹಂಗಂತ ಗೊತ್ತಿದ್ದು ಕೊಡಪ್ಪ ಅವನಿಗೆ. ಅಮ್ಮ, ಹಂಗ್ ನೋಡ್ತಾ ಹೋದ್ರೆ ಪ್ರತಿಯೊಬ್ಬರ ಹತ್ರನೂ ಒಂದಲ್ಲ ಒಂದು ಉಳುಕು ಇದ್ದೇ ಇರುತ್ತೆ. ವರದಕ್ಷಿಣೆ ಕೂಡ ತಪ್ಪುತ್ತೆ ಅಂತ ಅವನಿಗೆ ಕೊಡೋದು ಅಂತ ಹೇಳ್ತಿದ್ಯಾ? ಅಮ್ಮ, ಅವಳು ನನ್ನ ತಂಗಿ. ಅವ್ನು ವರದಕ್ಷಿಣೆ ಬೇಡ ಅಂದ ತಕ್ಷಣಕ್ಕೆ ಅವನಲ್ಲಿ ಏನೋ ಉಳುಕಿದೆ ಅಂತ ಅಲ್ಲ. ರೀ, ಯಾಕ್ರಿ ಇಷ್ಟೊಂದು ಹಠ ನಿಮಗೆ? ಅದೇ ಕಣವ, ವರದಕ್ಷಿಣೆ ಕೂಡ ತಪ್ಪುತ್ತೆ. ಆಸ್ತಿ ಎಲ್ಲ ಇವನ್ ತಗ ಉಳ್ಕಂತಿದ್ದೆ, ಅದಕ್ಕೆ ನನ್ನ ಮಗಳನ್ನ ಬಾವಿ ತಳ್ತವನಿ. ಅಮ್ಮ, ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದಾರೆಲ್ಲ ಸುಖವಾಗಿದಾರ? ಕೋಟಿಗಟ್ಲೆ ದುಡ್ಡು ಕೊಟ್ಟು ಕೆಜಿ ಗಟ್ಲೆ ಬಂಗಾರ ಕೊಟ್ಟು ಮದುವೆ ಮಾಡಿದ್ರು ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಇದುವರೆಗೂ ನಿಲ್ತಾನೆ ಇಲ್ಲ. ರೀ, ಇನ್ನೊಂದ್ಸಲ ಯೋಚನೆ ಮಾಡಿ. ಯಾಕೆ ದೀಪಾ? ಮದುವೆಗೆ ಮುಂಚೆ ಕುಡಿದೇ ಇರೋರು ಮದುವೆ ಆದ್ಮೇಲೆ ಕುಡಿಯೋಕೆ ಸ್ಟಾರ್ಟೇ ಮಾಡಿಲ್ವಾ? ಅಥವಾ ಮದುವೆ ಮುಂಚೆ ಕುಡಿತಿದ್ದರು ಮದುವೆ ಆದ್ಮೇಲೆ ಕುಡಿಯೋದು ಬಿಟ್ಟೇ ಇಲ್ವಾ? ಸರಿ ಆಯ್ತು, ನಿಮ್ಮಿಷ್ಟದಂಗೆ ವರದಕ್ಷಿಣೆ ಕೊಟ್ಟೆ ಮದುವೆ ಮಾಡ್ತೀನಿ. ಆದ್ರೆ ಅವನ ಹತ್ರ ಒಂದೂ ಕುಂದು ಕೊರತೆ ಇರಲ್ಲ ಅಂತ ನೀವು ನನಗೆ ಗ್ಯಾರಂಟಿ ಕೊಡ್ತೀರಾ? ಅಮ್ಮ, ಮುಕ್ವಾಡ ಹಾಕೊಂಡು ಬದುಕ್ತಿರೋ ಪ್ರಪಂಚ ಇದು. ಕುಡಿದೇ ಇರೋನು ಒಳ್ಳೆಯವನು, ಕುಡಿಯೋನು ಕೆಟ್ಟವನು ಅಂತ ಹೇಳಕ್ಕೆ ಆಗಲ್ಲ. ಗೋಮುಖ ವ್ಯಾಘ್ರರಿದ್ದಾರೆ ಇಲ್ಲಿ. ನಮ್ಮೆಲ್ಲ ನಂಬಿಕೆ ಇಟ್ಟು ಅವ್ನು ಸತ್ಯ ಹೇಳಿದಾನೆ, ಸುಳ್ಳು ಹೇಳಿ ಸುಲಿಗೆ ಮಾಡ್ತಿಲ್ಲ. ಅವ್ನು ಕುಡಿತಾನೆ ನಿಜ ಕಣಮ್ಮ, ಆದ್ರೆ ಕಟ್ಕ ಅಲ್ಲ. ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಕೇಳ್ರಿ. This is the end.